ಹಲೋ ಗೆಳೆಯರೇ, ಟೆಕ್ ಸರ್ಫರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ನಾವು ಹೊಸ ಆಧಾರ್ ಕಾರ್ಡ್ ಅಥವಾ ನಮ್ಮ ರೆಸಿಪ್ಟ್ ಇರುತ್ತೆ, ಕಳೆದೋಗಿರುತ್ತೆ, ಅಥವಾ ನಮಗೆ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ಅದು ಕೂಡ ಕಳೆದೋಗಿರುತ್ತೆ, ಅಥವಾ ನಮಗೆ ನಂಬರ್ ಕೂಡ ಗೊತ್ತಿರಲ್ಲ, ಅಥವಾ ನಮ್ಮ ಆಧಾರ್ ಕಾರ್ಡ್ ಇರ್ತಕ್ಕಂಥ ಆಧಾರ್ ಕಾರ್ಡ್ ಕಳೆದೋಗಿರುತ್ತೆ, ಅದರ ನಂಬರ್ ನಮಗೆ ನೆನಪಿರಲ್ಲ. ಸೊ ಇಂಥ ಒಂದು ಟೈಮಲ್ಲಿ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇದ್ದರೆ, ಅಥವಾ ಇಮೇಲ್ ಐ ಡಿಯನ್ನು ನೀವು ರಿಜಿಸ್ಟರ್ ಮಾಡಿಸಿದ್ರೆ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರನ್ನು ನೀವು ರಿಜಿಸ್ಟರ್ ಮಾಡಿಸಿದ್ರೆ, ನಿಮ್ಮ ಆಧಾರ್ ನಂಬರನ್ನು ನೀವು ಮರಳಿ ಪಡೆಯಬಹುದು. ಅದನ್ನು ಯಾವ ಥರ ನಾವು ಪಡ್ಕೊಳ್ಬಹುದು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಆಧಾರ್ ಕಾರ್ಡನ್ನು ಕಳೆದೋಗಿದ್ರೆ, ಅಥವಾ ನಿಮ್ಮ ಹೊಸ ಆಧಾರ್ ಕಾರ್ಡ್ ನೀವು ರಿಸಿಪ್ಟ್ ಕೂಡ ಕಳೆದೋಗಿದ್ರೆ, ಸೊ ಯಾವ ಥರ ಆಧಾರ್ ಕಾರ್ಡ್ ನಂಬರನ್ನು ಅಥವಾ ಎನ್ರೋಲ್ಮೆಂಟ್ ಐ ಡಿ ನಂಬರನ್ನು ನಾವು ಯಾವ ಥರ ಪಡ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಗೆಳೆಯರೆ, ಇಲ್ಲಿ ಆಧಾರ್ ಕಾರ್ಡ್ ಅಫಿಷಿಯಲ್ ವೆಬ್ಸೈಟ್ UIDAI.gov.in ಮೇಲೆ ನಾವು, ಅಥವಾ ಈ ವೆಬ್ಸೈಟ್ಗೆ ನಾವು ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ ಗೆಳೆಯರೆ, ಮೈ ಆಧಾರ್ ಸೆಕ್ಷನ್ನಲ್ಲಿ ನಮಗೆ ರಿಟ್ರೀವ್ ಲಾಸ್ಟ್ ಆರ್ ಫಾರ್ಗಟನ್ EID ಅಂತ ಬಂದ್ಬಿಡುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ಥರದೊಂದು ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಮಗೆ ಆಧಾರ್ ಕಾರ್ಡ್ ಬೇಕಾದರೆ ನಾವು ಆಧಾರ್ ನಂಬರನ್ನು ನಾವು ಪಡ್ಕೊಳ್ಬಹುದು, ಅಥವಾ ಎನ್ರೋಲ್ಮೆಂಟ್ ಐ ಡಿ ಬೇಕಾದರೆ ಎನ್ರೋಲ್ಮೆಂಟ್ ಐ ಡಿಯನ್ನು ನಾವು ಪಡ್ಕೊಳ್ಬಹುದು. ಸೊ ಅದರ ಸಲುವಾಗಿ ನಮಗೆ ಬೇಕಾಗದ್ದು ಫುಲ್ ನೇಮ್ ಬೇಕಾಗುತ್ತೆ. ನೀವು ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ನಿಮ್ಮ ಹೆಸರು ಇರುತ್ತೆ, ಸ್ಪೆಲ್ಲಿಂಗ್ ಟು ಸ್ಪೆಲ್ಲಿಂಗ್. ಆಮೇಲೆ ಮೊಬೈಲ್ ನಂಬರ್ ಇರಬೇಕಾಗತ್ತೆ. ಮೊಬೈಲ್ ನಂಬರ್ ಇಲ್ಲ ಅಂದರೆ ಇಮೇಲ್ ಐ ಡಿ ಅಟ್ಲೀಸ್ಟ್ ಇರಬೇಕಾಗುತ್ತೆ. ಸೊ ಎಲ್ಲರೂ ಇನ್ನು ಮುಂದೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಯನ್ನು ಕಂಪಲ್ಸರಿಯಾಗಿ ಹಾಕಿಸ್ಬೇಕಾಗತ್ತೆ. ಇದರಿಂದ ಅಡ್ವಾಂಟೇಜಸ್ ಅಥವಾ ಉಪಯೋಗಗಳು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡಿ, ನಿಮ್ಮ ಹೆಸರು ಬೇಕಾಗುತ್ತೆ, ಅಥವಾ ಹೆಸರು ಬೇಕು, ಆಮೇಲೆ ಮೊಬೈಲ್ ನಂಬರ್ ಬೇಕು, ಇಲ್ಲಾಂದರೆ ಇಮೇಲ್ ಅಡ್ರೆಸ್ ಬೇಕಾಗುತ್ತೆ. ಸೊ ಈಗ ನಾನು ಹೆಸರನ್ನು ನಾನಿಲ್ಲಿ ಎಂಟ್ರ್ ಮಾಡಿದ್ದೀನಿ. ಹೊರಗಡೆ ಈಗ ನನ್ನ ಮೊಬೈಲ್ ನಂಬರನ್ನು ನಾನು ಇಲ್ಲಿ ಎಂಟ್ರ್ ಮಾಡ್ತೀನಿ. ಇದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆಗಿರುತ್ತೆ. ಇಲ್ಲಿ ನಾವು ಮೊಬೈಲ್ ನಂಬರ್ ಹಾಕ್ಬೋದು, ಅಥವಾ ಇಮೇಲ್ ಐ ಡಿ ಕೂಡ ಹಾಕ್ಬೋದು. ಯಾವುದಾದ್ರೂ ಒಂದು ಹಾಕಿದರೆ ಸಾಕು. ಸೊ ಇಲ್ಲಿ ಕ್ಯಾಪ್ಚಾ ಯಾವ ಥರ ಇರುತ್ತೆ ಆ ಥರ ಈ ಒಂದು ಕ್ಯಾಪ್ಚಾನ ನಾವಿಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಸೊ ಕ್ಯಾಪ್ಚಾ ಎಂಟ್ರ್ ಮಾಡಿದ ಬಳಿಕ ನಮಗೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಗೆಳೆಯರೆ, ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮೇಲೆ ನಿಮಗೆ ಒಂದು OTPನ ಇಲ್ಲಿ ಸೆಂಡ್ ಮಾಡಲಾಗುತ್ತೆ. ಹೌದಾ ಗೆಳೆಯರೆ, ಆ OTPಯನ್ನು ನಾವಿಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಸೊ ನಾನು OTPನ ಇಲ್ಲಿ ಎಂಟ್ರ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಲಾಗಿನ್ ಅಂತ ಇದೆ. ಸೊ ಈ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ನಂಬರನ್ನು ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಸೆಂಡ್ ಮಾಡಲಾಗಿದೆ ಅಂತ ಇಲ್ಲೊಂದು ಮೆಸೇಜ್ ಬಂದ್ಬಿಡುತ್ತೆ. ನಿಮ್ಮ ಮೊಬೈಲನ್ನು ಚೆಕ್ ಮಾಡ್ಕೊಳ್ಳಿ, ನಿಮಗೆ ನಿಮ್ಮ ಕಳೆದೋಗಿರ್ತಕ್ಕಂಥ ಒಂದು ಆಧಾರ್ ನಂಬರ್ ಅಥವಾ EID ಎನ್ರೋಲ್ಮೆಂಟ್ ನಂಬರ್ ನಿಮಗೆ ಸಿಗುತ್ತೆ. ಸೊ ಗೆಳೆಯರೆ, ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಧನ್ಯವಾದಗಳು.